ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಕೊನೆಯ ಶುಕ್ರವಾರ ಬಂದು ನಾನು ದರ್ಶನ ಭಾಗ್ಯವನ್ನು ಪಡೆದಿದ್ದೆ. ಮುಂದೆ ಏನೋ ಮನಸ್ಸಾಯ್ತು, ಇನ್ನೊಂದು ದರ್ಶನ ಭಾಗ್ಯವನ್ನು ಪಡೆಯೋಣ ಅಂತ ಹೇಳಿ ಇವತ್ತು ಶುಕ್ರವಾರ ದಿವಸ ದೀಪಾವಳಿಗಿಂತ ಮುಂಚೆ ದರ್ಶನ ಭಾಗ್ಯವನ್ನು ಪಡೀಲಿಕ್ಕೆ ಇವತ್ತು ಬಂದಿದ್ದೆ. ದರ್ಶನ ಭಾಗ್ಯವನ್ನು ವಿಶೇಷವಾಗಿ ಪಡೆಯೋದ್ರ ಮುಖಾಂತರ ಇವತ್ತು ಬಸವೇಶ್ವರ ಪುತ್ಥಳಿಗೆ ಮಾಲಾರ್ಪಣೆ ಮತ್ತು ಸಂಗೊಳ್ಳಿರಾಯಣ್ಣ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವಂತ ಕಾರ್ಯಕ್ರಮ ಸಲುವಾಗಿ ನಾನು ಬಂದೆ. ಸರಿ, ಕೆಲವು ದಿನಗಳಿಂದ ಸರ್ ಸತೀ ಜಾರಕಿಹೊಳಿ ಒಂದು ಮಾತು ಸುದ್ದಿಯಲ್ಲಿ ನಾವು ಕೊಟ್ಟಿರಬಹುದು, ಅದರ ಮುಂದಿನ ಚುನಾವಣೆಗೆ ಬೇಸ್ಮೆಂಟ್ ಅಂತ ಹೇಳಿ ಅದೊಂದು ಬೇಸ್ ರೆಡಿ ಮಾಡ್ಬೇಕು ಬಂದಿದ್ದೀವಿ. ನಮ್ ಪ್ಲಾನ್ ಸಿಕ್ತು ಅಂತ ಅದ ಈಗ ತಾವು ದೊಡ್ಡಕ್ ಆಗ್ಲಿಸಿದ್ರಿ. ತಮ್ಮದೇನಾರ ಹೆಂಗೇನಾದ್ರು ಮುಂದಿನ ಎಲೆಕ್ಷನ್ ಚುನಾವಣೆಗೆ ಬೇಸ್ಮೆಂಟ್ ಇದೆಯಾ? ಬೇಸ್ಮೆಂಟ್ ಮಾಡ್ಕೊಳ್ಳುವಂತ ಅವಶ್ಯಕತೆ ನಮಗೇನಿಲ್ಲ. ಈಗಾಗಲೇ ಗೋಕಾಕಿನಲ್ಲಿ ಗೋಕಾಕ್ ತಾಲೂಕ ಇರಬಹುದು ಅಥವಾ ಮೂಡಲಗಿ ತಾಲೂಕ ಇರಬಹುದು, ಅಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಜನ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಯಾವ ಬೇಸ್ಮೆಂಟ್ ಮಾಡುವಂತ ಅವಶ್ಯಕತೆ ನಮಗಿಲ್ಲ. ಮತ್ತು ಅವರು ಹುಕ್ಕೇರಿಯಲ್ಲಿ ಬೇಸ್ಮೆಂಟ್ ಮಾಡಿಕೊಂಡು ಅವರು ಬೇಸ್ ಸಹಿತ ಕಿತ್ತು ಹೋಗ್ಯಾರ. ಮತ್ತ ಅಷ್ಟ ಅಬ್ರು ಕಳ್ಕೊಳ್ಳುವಂತ ಒಂದು ಹಂತ ಒಬ್ಬ ಉಸ್ತುವಾರಿ ಮಂತ್ರಿಯಾಗಿ ಯಾವ ಮಟ್ಟಕ್ಕೆ ಇರಬೇಕು ಅನ್ನೋದನ್ನು ಸಹಿತ ಅವಲೋಕನೆ ಮಾಡ್ಕೊಳ್ಳೋದನೆ ಅಲ್ಲಿ ಬಂದು ಅವ್ರು ಬೇಸ್ ಮಾಡಿದ್ರು ಅಂತಾರ. ಈ ಮಣ್ಣಿನ ಚುನಾವಣೆಯಲ್ಲಿ ಸರ್ವಸಾಧಾರಣ 70% ಮತ ನಮಗ್ ಬಂದಿದಾವ. ಎಲೆಕ್ಟ್ರಿಕ್ ಸೊಸೈಟಿ ಚುನಾವಣೆಯಲ್ಲಿ 70% ಮತ ನಮಗ್ ಬಂದಿದಾವ. 28ರಿಂದ 30% ಮತ ಅವ್ರಿಗೆ ಹೋಗಿದಾವ. ಮೊದಲು ಕಾಂಗ್ರೆಸ್ಗ ನಮಗ ಆವಾಗ 55ರಿಂದ 58% ನಮಗ್ ಬರ್ತಿದ್ದು, 32% ಇದು 42% ಇವತ್ತಿಗೆ ಕಾಂಗ್ರೆಸ್ಗೆ ಹೋಗ್ತಿದ್ದು. ಆದ್ರೆ ಇವತ್ತಿನ ಮಣ್ಣಿನ ಚುನಾವಣೆ ನೋಡಿದ್ರೆ ಸ್ವಚ್ಛವಾಗಿ ಸ್ಪಷ್ಟವಾಗಿ ಜನ ಒಂದು ನಿರ್ಣಯ ಮಾಡಿದಾರಲ್ಲ, ಇಲ್ಲಿ ನಮ್ಮ ತಾಲೂಕಿಗೆ ಜಾರಕಿಹೊಳಿ ಅವರು ಬೇಡ ಅನ್ನುವಂತ ನಿರ್ಣಯವನ್ನು ಮಾಡಿದ್ದಾರೆ. ಸರ್, ಈಗ ಡಿಸಿ ಚುನಾವಣೆಗೆ ಸಂಬಂಧಪಟ್ಟಂತೆ ಸರ್ ಈಗಾಗಲೇ 9 ಸೀಟನ್ನ ನಾವು ಅವಿರೋಧವಾಗಿ ಗೆದ್ದಿದ್ದೀವಿ ಒಂದ್ ಕಡೆ ಹೇಳ್ತಾ ಇದ್ದಾರೆ ಸರ್. ಇನ್ನೊಂದ್ ಕಡೆ ನಿನ್ನೆ ಸರ್ ಹಾವೇರಿಯಲ್ಲಿ ಸರ್ ಲಕ್ಷ್ಮಣ್ ಸವದಿ ಸರ್ ಸಾಹೇಬ್ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಅಧ್ಯಕ್ಷ ಉಪಾಧ್ಯಕ್ಷ ಆಗೋ ಸಮಯದಲ್ಲಿ 3 ಗಂಟೆ ನಂತರ ನಾವು ಯಾರಾಗ್ತೇವ ನಾವ್ ಹೇಳ್ತೀವಿ ಅಂತ ಹೇಳ್ತಾರೆ ಸರ್. ಅಂತದ್ ಏನೋ ಟ್ವಿಸ್ಟ್ ಏನಾದ್ರು ಇದೆ ಸರ್? ಸ್ವಾಭಾವಿಕವಾಗಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ಕಳೆದ 40 ವರ್ಷದ ಇತಿಹಾಸದಲ್ಲಿ ಮುಚ್ಚಿ ಹೋಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದ್ರೆ ಜಿಲ್ಲಾ ಅಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಕಿರಿಯ ಸಿಬ್ಬಂದಿ ಜೊತೆಗೆ ಎಲ್ಲಾ ರಾಜ್ಯ ಸರ್ಕಾರಗಳು ಜೊತೆಗೆ ಜಿಲ್ಲೆಯ ಈ ಒಂದು ರಾಜಕೀಯ ವ್ಯವಸ್ಥೆಯನ್ನು ಹೊರಗಿಟ್ಟು ಸಹಕಾರಿ ವ್ಯವಸ್ಥೆಯಲ್ಲಿ ನಮ್ಮ ಸಹಕಾರಿ ಕ್ಷೇತ್ರ ಬದುಕಬೇಕು, ನಮ್ಮ ಬ್ಯಾಂಕ್ ಬದುಕಬೇಕು ಅನ್ನುವಂತ ಪಕ್ಷಾತೀತವಾಗಿ ಎಲ್ಲರೂ ಕೊಟ್ಟಿರ್ತಕ್ಕಂಥ ಒಂದು ಸಹಕಾರದ ಹಿತದೃಷ್ಟಿಯಿಂದ ಇವತ್ತು ದಿವಸ ಬಹಳ ಒಳ್ಳೆಯ ಕೆಲಸವನ್ನ ಕಳೆದ 40 ವರ್ಷದಲ್ಲಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಇವತ್ತು ದಿವಸ ಕೆಲಸ ಮಾಡಿದೆ. ಇದನ್ನು ವಿಶೇಷವಾಗಿ 3,81,000 ಜನ ರೈತರಿಗೆ 3,400 ಕೋಟಿ ಮಣ್ಣಾಗಿದೆ. ಜೊತೆಗೆ 4,50,000 ಜನ ರೈತರಿಗೆ ಇವತ್ತು ದಿವಸ 3,600 ಕೋಟಿ ರೂಪಾಯಿ ಶೂನ್ಯ ಬಡ್ಡಿ ದರ ಸಾಲವನ್ನು ವಿತರಣೆ ಮಾಡಲಾಗಿದೆ. ಈ ಹಂತದಲ್ಲಿ ಚುನಾವಣೆ ಅವಶ್ಯಕತೆ ಇದ್ದಿರ್ಕಿಲ್ಲ. ಇವತ್ತು ಅವ್ರಿಗೆ ಬಹುಶಃ ಅದಕ್ಕೂ ಒಂದು ಚುನಾವಣೆ ಬೇಕಾಗಿತ್ತು, ಏನೋ ಅವ್ರು ಉದ್ದೇಶ ಇಟ್ಕೊಂಡಿದ್ದಾರೆ. ಅವರನ್ನ ಇವತ್ತು ಇಲ್ಲ ಕುಲಗೋಡೆ ಅವರನ್ನ ಅಧ್ಯಕ್ಷರು ಮುಂದುವರಿಸ್ತೀವಿ ಅನ್ನುವಂತ ಮಾತುಕತೆ ಮಾಡಿ ಯಾರಾದ್ರೂ ಕರೆದು ಚರ್ಚೆ ಮಾಡಿದ್ರೆ ಬಹುಶಃ ಚುನಾವಣೆ ಆಗ್ತಿರ್ಕಿಲ್ಲ. ಆ ಒಂದು ಹಂತದಲ್ಲಿ ಇವತ್ತು ಅವರು ಇವತ್ತು ಚುನಾವಣೆ ಮಾಡುವಂತ ಅವಶ್ಯಕತೆ ಇಲ್ಲದೆ ಹೋದ್ರು ಸಹಿತ ಒಂದೇನೋ ಗುರಿ ಇಟ್ಟಿದ್ದಾರೆ. ಅವ್ರದ್ದೇನೋ ಒಂದು ಗುರಿ ಐತಿ, DCC ಬ್ಯಾಂಕಿನ ಬ್ಯಾಂಕ್ ಒಂದೇನೋ ಗುರಿ ಇಟ್ಟಿದ್ದಾರೆ. ಆ ಗುರಿ ಸಾಧಿಸೋ ಸಲುವಾಗಿ 3-4 ತಿಂಗಳಿಂದ ತಾಲೂಕಾ ತಿರುಗಾಡಿ ಪ್ರತಿಯೊಂದು ಸೊಸೈಟಿಗೆ ದುಡ್ಡು ಕೊಡುವ ವ್ಯವಸ್ಥೆ, ಇದನ್ನು ಮಾಡುವ ವ್ಯವಸ್ಥೆ ನೋಡಿದ್ರೆ ಏನಾದ್ರೂ ಗಂಭೀರವಾಗಿರ್ತಕ್ಕಂಥ ಒಂದು ಸ್ಥಿತಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ತಡ್ತಾರೆ ಅನ್ನೋದು ನಮ್ಮ ಅನಿಸಿಕೆ. ಆ ಒಂದು ನಿಟ್ಟಿನಲ್ಲಿ ಜಿಲ್ಲೆಯ ಜನರು ಸಹಿತ ಬಹಳ ಎಚ್ಚರಿಕೆಯಿಂದ ದಿವಸ ಮತದಾನ ಮಾಡ್ತಾ ಇದ್ದಾರೆ. ಬಹುಶಃ ಬರುವಂತ ರವಿವಾರ ದಿವಸ ಈ ಚುನಾವಣೆ ಪ್ರಕ್ರಿಯೆ ಪೂರ್ಣಗೊಳ್ತಾ ಇದೆ. ಆ ಸಂದರ್ಭದಲ್ಲಿ ಮುಂದಿನ ದಿನಮಾನಗಳಲ್ಲಿ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಮಾಡುವ ಮುಖಾಂತರ ಸಹಕಾರಿ ಕ್ಷೇತ್ರ ಇನ್ನೊಂದು ಬಲಾಢ್ಯವಾಗಬೇಕು. ಜೊತೆಗೆ ಇನ್ನೂ ಹೆಚ್ಚಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲಾ ಸವಲತ್ತುಗಳನ್ನ
ಬೆಳಗಾವಿ ಜಿಲ್ಲಾ ರೈತಾಪಿ ವರ್ಗ ಕೊಡ್ಬೇಕು ಅನ್ನುವಂಥ ವಿಚಾರದಲ್ಲಿ ಎಲ್ಲರೂ ಕೂಡ ನಿರ್ಣಯ ಮಾಡ್ತೀವಿ. ಸರ್ ಈಗ ನಾವು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸರ್ ಈರಣ್ಣ ಕಡಾಡಿ ಅವ್ರಿಗೆ ಅನುಮೋದಕರು ಮತ್ತು ಸೂಚಕರನ್ನ ಫಾರ್ಮನ್ನೇ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಸರ್. ಅನುಮೋದಕರು ಮತ್ತು ಸೂಚಕರನ್ನೇ ಹಾ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಸರ್ ಯಾರು? ಈರಣ್ಣ ಕಡಾಡಿ ಅವರು. ಹೌದು, ಮತ್ತೆ ಸ್ವಾಭಾವಿಕ. ಅವರು ಇದೇ ಮೂಡ್ಲಿಗಿ ತಾಲೂಕಿನವರು. ಅವರು ಮೂಡ್ಲಿಗಿ ತಾಲೂಕಿನಲ್ಲಿ ನಿಲ್ಬೇಕಂತ ಎಲ್ಲ ಫಾರ್ಮ್ ತುಂಬಿದ್ರು, ಸೂಚಕರದು ಎಲ್ಲ ಮಾಡ್ಕೊಂಡಿದ್ರು. ಅದೇನೋ ರಾತ್ರಿ ಕಿಡ್ನಾಪ್ ಮಾಡಿದ್ ನನ್ನ ಗಮನಕ್ಕೂ ತಂದಾರ. ಬಟ್ ಇಂಥ ಸಹಕಾರಿ ಕ್ಷೇತ್ರದಲ್ಲಿ ಇಂಥ ಕಿಡ್ನಾಪ್ ಮಾಡಿನೆ ತುಡುಗು ಮಾಡಿನೆ ಅನ್ನೋದಕ್ಕಿಂತ ನೇರವಾಗಿ ಇವತ್ತು ದಿವಸ ಚುನಾವಣೆ ಮಾಡಿದ್ರೆ ಯಾರು ತಾಕತ್ತದ ಆರಿಸಿ ಬರ್ತಾರ ಅವರು. ಅದನ್ನ ಬಿಟ್ಟು ಇವತ್ತು ಹಿಂಬಾಗಿಲಿಂದ ಬರುವಂತ ಪ್ರಯತ್ನ ಏನ್ ಅನ್ನೋಪೋಸ್ ಆಗಿದಾವ. ಈಗ ಇಷ್ಟು ದಿವಸ ನಾ ಹೇಳ್ತೀನಿ, ಮನೆಯೊಂದು 3 ಬಾಗಿಲು, ಮಣ್ಣಿ ಹೇಣಿ ಮನೆಯೊಂದು 5 ಬಾಗಿಲು. ಇವತ್ತು ಹೇಳ್ಬೇಕಾಕೈತಿ ಮನೆಯೊಂದು 7 ಬಾಗಿಲು. ಮತ್ತೆ ಹಿಂದಿನ ಬಾಗಲ್ಲೇ ಬಂದ್ ಹೊಂಟ್ರೆ ಏನ್ ಮಾಡಕ್ ಸಿಕ್ಕೈತಿ ನಾವು. ಮತ್ತೆ ಹೌದು, ಹೆಚ್ಚನಾಗುವ. ಇವತ್ತು ಬೆಳಗಾವದಲ್ಲಿ ಅಲ್ಲಿ ಒಂದ್ ದಿವಸ ಚಂದ್ರರಾಜ ಹಟ್ಟಿಹೊಳಿ ಕ್ಷೇತ್ರದು ಚಂದ್ರರಾಜ ಹಟ್ಟಿಹೊಳಿ ಅವರು ಖಾನಾಪುರ ತಾಲೂಕಾಗ ನಿಂತ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಏನೋ ಕಿವಿ ತುಂಬುವ ಮುಖಾಂತರ ಚಂದ್ರರಾಜ ಹಟ್ಟಿಹೊಳನ್ನ ಅವರನ್ನ ಅಲ್ಲಿಂದ ಸರಿಸಿದ್ರು. ಯಾರೋ ಸರಿಸಿರ್ಬಹುದು. ಅದ್ರ ಜೊತೆಗೆ ಈಗ ಚಂದ್ರರಾಜ ಹಟ್ಟಿಹೊಳಿ ಅವರಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮತಕ್ಷೇತ್ರದಲ್ಲಿ ಇವತ್ತು ಮಂತ್ರಿಯ ಚಿರಂಜೀವ ಇವತ್ತು ದಿವಸ ಅಭ್ಯರ್ಥಿ ಆಗಿದ್ದಾರೆ. ಅಂದ್ರೆ ಖಾನಾಪುರದಲ್ಲಿ ಮತ್ತೊಂದು ಕ್ಷೇತ್ರಕ್ಕೆ ಚಂದ್ರರಾಜ್ ಯಾಕೆ ನಿಂತ ಅಲ್ಲಿ ಸರಿಸಿದ್ರು. ಅದೇ ಇವತ್ತು ದಿವಸ ಲಕ್ಷ್ಮೀ ಹೆಬ್ಬಾಳ್ಕರ್ ಗ್ರಾಮೀಣ ತಾಲೂಕ ಅಲ್ಲಿ ಇವತ್ತು ದಿವಸ ಅಲ್ಲಿ ರಾಹುಲ್ ಜಾರಕಿಹೊಳಿ ನಿಲ್ಲುವ ಮುಖಾಂತರ ಅಲ್ಲಿ ಒಂದು ನ್ಯಾಯ ಹೇಳ್ತಾರ, ಇಲ್ಲೊಂದು ನ್ಯಾಯ ಹೇಳ್ತಾರ. ಇದರರ್ಥ ಒಟ್ಟು ಹಿಂಬಾಗಿಲಿನಿಂದ ಬರುವಂತ ಕೆಲಸ, ಒಟ್ಟು ಏನೋ ಒಂದು ದೊಡ್ಡದು ಗುರಿ ಐತೆ. ಆ ಗುರಿ ಸಾಧಿಸೋ ಸಲುವಾಗಿ ಪ್ರಯತ್ನ ಮಾಡಕತ್ತಾರ. ಸರ್ ಈಗ ಆಲ್ರೆಡಿ ಶಾಸಕರು ಇರ್ಬೋದು, ಮಾಜಿ ಶಾಸಕರು ಇರ್ಬೋದು, ಇವರೆಲ್ಲ ಈ ಡಿಸಿಸಿ ಬ್ಯಾಂಕ್ ಪ್ರತಿಷ್ಠೆಯಾಗಿ ತಗೊಂಡು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈ ಜನಸಾಮಾನ್ಯರಿಗೆ ಅವಕಾಶನೇ ಸಿಗ್ತಾ ಇಲ್ಲ. ಅದಕ್ಕೆ ಏನ್ ಹೇಳಬೇಕು ಸರ್? ವಿಶೇಷವಾಗಿ ಮೊದಲೆಲ್ಲ ಜನಸಾಮಾನ್ಯರಿಗೆ ಸಿಗ್ತಿತ್ತು. ಈ ಅಶೋಕ್ ಪೂಜಾರಿ ಇದ್ರು, ಇವತ್ತು ಜಗನೂರವ್ರ ಮಗ ಅವರು ಇದ್ರು. ಈಗ ನಮ್ಮ ಕುಗಡೋಳಿ ಅಂತ ಅನ್ನೋರುವಂತ ಡೈರೆಕ್ಟ್ ಇದ್ದು ಸಾಕಷ್ಟು ಜನ ಸಾಮಾನ್ಯವಾಗಿರ್ತಕ್ಕಂಥ ಜನ ಅದಕ್ಕೆ ಆಗಿ ಹೋಗಿದ್ದಾರೆ. ಆದ್ರೆ ಇವತ್ತು ಈ 3-4 ತಿಂಗಳಿಂದ ಇವರೇನು ದುಡ್ಡು ಹಾರಾಡಿಸೋ ಕೆಲಸಕ್ಕೆ ಕೈ ಹಾಕಿದಾರಲ್ಲ, ಅನಿವಾರ್ಯವಾಗಿ ದುಡ್ಡಿದ್ದವ್ರಿಗೆ ಬಂದು ನಿಲ್ಬೇಕಾಗೈತೆ ಅಲ್ಲಿ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಜನ ಶಾಸಕರು, ಮಾಜಿ ಸಂಸದರು, MLC ಇಂಥವ್ರೆಲ್ಲ ಬಂದು ನಿಲ್ಲಾಕಿದ್ದಾರೆ. ಅನಿವಾರ್ಯ. ಇವ್ರು ಹೂಡಿದಂತ ಆಟಕ್ಕೆ ಉತ್ತರ ಇವತ್ತು ದಿವಸ ಜಿಲ್ಲೆ ಜನ ಕೊಡಾಕತ್ತ. ಉತ್ತಮ್ ಪಾಟೀಲ್ಗೂ ಸಪೋರ್ಟ್ ಮಾಡ್ತೀವಿ. ಉತ್ತಮ್ ಪಾಟೀಲ್ ಸಂಪೂರ್ಣವಾಗಿ ಆಯ್ಕೆಯಾಗಿ ಬರ್ತಾನ, ಅದ್ರೊಳಗೆ 2 ಮಾತಿಲ್ಲ. ಸರ್ ಈಗ ಕೆಲವು ದಿನಗಳಲ್ಲಿ ಶಾಸಕ ಪ್ಯಾಸೆಂಜರ್ಗಳು ಮಾತಾಡ್ತೀವಿ ಬಡದಿಟ್ಕೊಳ್ರಿ ಅಂತ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮ ಪ್ಯಾನೆಲ್ದವ್ರು ಆಗ್ತಾರೆ ಸರ್, ಅದು ಆಗಬಹುದಾ? ಯಾರ್ದು ಬರೆದಿಟ್ಕೊಳಕ ಅದು ಯಾರ ಅಪ್ರಮಣಿ ಆಸ್ತಿ ಅಲ್ಲ. ಅಲ್ಲಿ 16 ಜನ ನಿರ್ದೇಶಕರ ಆಯ್ಕೆಯಾಗಿ ಬರ್ತಾರ. ಅಲ್ಲಿ ಸಹಕಾರಿ ಧುರೀಣರು, ಹಿರಿಯರು ಎಲ್ಲರೂ ಕೂತು ಚರ್ಚೆ ಮಾಡೋದ್ರ ಮುಖಾಂತರ ಯಾವ ಸೂಕ್ತವಾಗಿರ್ತಕ್ಕಂಥ ಅಧ್ಯಕ್ಷ ಮತ್ತು ಯಾವ ಸೂಕ್ತವಾಗಿರ್ತಕ್ಕಂಥ ಉಪಾಧ್ಯಕ್ಷರನ್ನ ಸರ್ವಸಮ್ಮತದಿಂದ ಆಯ್ಕೆ ಮಾಡ್ತೀವಿ. ಲಕ್ಷ್ಮಣ್ ಸವದಿ ಮತ್ತೆ ರಮೇಶ್ ಕತ್ತಿ ಅವ್ರಿಗೆ ಈ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಅಧ್ಯಕ್ಷರು ಯಾರನ್ನು ಹಾಕ್ಬೇಕಂತ ಏನಾದ್ರು ಕೈಗೂಡಿ ನಡೀತಾ ಇದೆ ನಿಮ್ಮ ಕಡೆಯಿಂದ? ನಾವು ಬ್ಯಾಂಕ್ ಉಳಿಸ್ಬೇಕು, ರೈತರಿಗೆ ಸಹಕಾರ ಮಾಡ್ಬೇಕು ಅನ್ನೋ ವಿಚಾರದಾಗ ನಾವು ಹಾಕವ್ರಣ, ಅದ್ರೊಳಗೆ ಪ್ರಶ್ನೆನೇ ಇಲ್ಲ. ಇದನ್ನ ಕೇಳ್ತಾರೆ ನೀವು. ಈಗ 40 ವರ್ಷ ಈ ಒಂದು ಸಹಕಾರಿ ಕ್ಷೇತ್ರದಲ್ಲಿ 40 ವರ್ಷದಾಗ ನಾನು 10 ವರ್ಷ ನಿರ್ದೇಶಕನಾಗಿ, 5 ವರ್ಷ ಉಪಾಧ್ಯಕ್ಷನಾಗಿ, 25 ವರ್ಷ ಅಧ್ಯಕ್ಷನಾಗಿ ನಾನು ಆಯ್ಕೆ ಆಗಿದ್ದೀನಿ. ಕೆಲಸ ಮಾಡಿದ್ದೀನಿ, ಕೆಲಸ ಮಾಡಿದ ಅನುಭವ ಐತಿ. ಬಟ್ ನನಗೆ ಆಗ್ಬೇಕು ಅನ್ನುವಂತ ಇಚ್ಛೆ ಇಲ್ಲ. ಯಾವ್ದಾರ ಯುವ ಪೀಳಿಗೆಯನ್ನ ಅಲ್ಲಿ ತರುವುದ ಮುಖಾಂತರ ಅಥವಾ ಹಿರಿಯರನ್ನ ತರುವುದ ಮುಖಾಂತರ ಸಹಕಾರಿ ಕ್ಷೇತ್ರ ಇನ್ನೂ ಬಲಾಢ್ಯಗೊಳ್ಳಲಿ. ಇದಕ್ಕಿಂತ ಹೆಚ್ಚು ನಮ್ಮ ಜಿಲ್ಲೆಯ ರೈತರಿಗೆ, ಕಾರ್ಮಿಕ ವರ್ಗಗಳಿಗೆ, ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಎಲ್ಲ ಜನರಿಗೆ ಆ ಸಂಸ್ಥೆಯಿಂದ ಒಳ್ಳೆಯ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಒಳ್ಳೆಯ ಅಧ್ಯಕ್ಷನನ್ನು ಉಪಾಧ್ಯಕ್ಷನ ಆಯ್ಕೆ ಮಾಡುವಂತ ಪ್ರಯತ್ನ ನಾನು, ಲಕ್ಷ್ಮಣ್ ಸವದಿ ಅವರು ಮತ್ತು ಜಿಲ್ಲೆಯ ಹಿರಿಯ ನಾಯಕರು ಕೂಡ ನಾವು ಮಾಡ್ತೀವಿ. ಸರ್, ತಮ್ಮ ಗೋಕಾಕ್ ಆಗಮನ ಏನು ಸಂಘಟನೆ ಮಾಡುವಂತ ವಿಚಾರ ಇದೆಲ್ಲ ಸಂಘಟನೆ ಯಾವಾಗ ಸಂಘಟನೆ ಈಗ ಯಾಕೆ ಮಾಡ್ಬೇಕು ಸರ್? ಕೇವಲ ನೀವು ಚುನಾವಣೆಗೆ ಈಗ ನಿಮಿತ್ತವಾಗಿ ಮುಂದೆ ಏನಾದ್ರು ಸಣ್ಣಾಗಿರ್ತಾಗನು ಗೋಕಾಕ್ ಬರ್ತೀನಿ, ಈಗೂ ಬರಾಕತ್ತಿದನು, ಮುಂದೂ ಬರ್ತನು. ಅದಕ್ಕೇನು ವಿಶೇಷವಾಗಿರ್ತಕ್ಕಂಥ ಅರ್ಥ ಕಲ್ಪಿಸುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ಒಂದು ಛಾಯಾ ಅಂತ ಒಂದು ಹೋಟೆಲ್ ಇತ್ತು, ಅಲ್ಲಿ ಒಳ್ಳೆಯ ಟೋಸ್ಟ್ ಮಾಡಿ ಕೊಡ್ತಿದ್ರು. ಅಂತ ತಿನ್ನಾಕ ಬೆಲ್ಲದ ಬಗ್ಗೆ ಸೈಕಲ್ ಬರ್ತೀನಿ. ಅದ್ರ ನಂತರ ಇವತ್ತು ದಿವಸ ಸದಾನಂದ್ ಅನ್ನುವಂತ ಒಂದು ಹೋಟೆಲ್ ಇದೆ, ನಮ್ಮೂರ್ ಸಂಬಂಧಿಕರದು. ಅಲ್ಲಿ ನಾನು ಚಿಕ್ಕವನಿದ್ದಾಗ
₹1 ಕೊಟ್ಟು 3 ಪುರಿ ಮತ್ತು ಭಾಜಿ ತಿಂದನು. ಒಳ್ಳೆ ಚೆನ್ನಾಗಿರ್ತಕ್ಕಂಥ ಹೋಟ್ಲು. ಅಲ್ಲಿಯೂ ನೋಡ್ಬೇಕನ್ನುವಂತ ಇವತ್ತು ಬಹಳ ಕೆಲಸಗಳ ಒತ್ತಡದಲ್ಲಿ ಅಲ್ಲಿ ಹೋಗಕ್ಕಾಗಲಿಲ್ಲ. ಅದ್ರೊಳಗೆ ಅಲ್ಲಿ ಹೋಗ್ತೀನಿ. ಅದ್ರ ಜೊತೆಗೆ ಕರ್ನಾಟಕ ಒಂದು ಯಾವ್ದೋ ಥಿಯೇಟರ್ ಐತಿ ನಿಮ್ಗೆ, ಕರ್ನಾಟಕ ಯಾವ್ದೋ ಟಾಕೀಸ್ ಐತಿ. ಅಲ್ಲಿ ಒಬ್ರು ಭೂತಿ ಅನ್ನೋರು ಒಬ್ರು ಹಚ್ಚಿ ಅವಲಕ್ಕಿ ಮಾಡ್ತಿದ್ರು. ಬಹಳ ಒಳ್ಳೆಯ ಅವಲಕ್ಕಿ, ಒಳ್ಳೆ ಅವಲಕ್ಕಿ. ಅದನ್ನು ತಿನ್ನಾಕ ನಾ ಬರ್ತೀನಿ. ಅಂದ್ರ ಭೂತಿ ಅವರ ಅವಲಕ್ಕಿ ತಿನ್ನಾಕ ಬರ್ತೀನಿ, ಕಲಬುರ್ಗಿ ಕರ್ದಲ್ ತಿನ್ನಾಕ ಬರ್ತೀನಿ, ಮುಂದ ಇವು ಸದಾನಂದ ಅವ್ರದ ಪುರಿ ಬಾಜಿ ತಿನ್ನಾಕ ಬರ್ತೀನಿ, ಇವು ಬಾಬು ಯಾರು ಛಾಯಾದಾಗಿಂದ ಟೋಸ್ಟ್ ತಿನ್ನಾಕ ಬರ್ತೀನಿ. ಇನ್ನು ಮುಂದೆ ಹಂಗ ಯಾರು ಕರೆದ್ರು ನಾ ಬರ್ತಾನ, ನನ್ನ ಲೈಫ್ ನ ಎಂಜಾಯ್ ಮಾಡ್ತಾನ, ಬರ್ತಾನ. ಗೋಕಾಕ್ ಬರುವಂತದ್ದು ಈಗ ಸರ್ ನೀವು ಮುಂಚೆ ತಿನ್ನೋದಕ್ಕೆ ಹಿಂಗ ಸುಮ್ಮನೆ ಪಿಕ್ಚರ್ ನೋಡಾಕ ತಿನ್ನೋದಕ್ಕೆ ಉಣ್ಣೋದಕ್ಕೆ ಬರ್ತಿದ್ವಿ. ರಾಜಕೀಯವಾಗಿ ಏನಾರ ಒಂದು ಏನಾರ ಮಾಡ್ಬೇಕಂತ ರಾಜಕಾರಣ ನಿಂತ ನೀರಲ್ಲ, ಹರಿತಿರುವಂತ ನೀರು. ಪ್ರಸಂಗ ಬಂದಂತ ಸಂದರ್ಭದಲ್ಲಿ ತನ್ನ ಏರಿಳಿತಗಳನ್ನು ಅದು ಕಂಡುಕೊಳ್ತದ, ನಿರ್ಣಯ ಮಾಡ್ತದೆ. ವಿಶೇಷವಾಗಿ ಗೋಕಾಕ ಲಕ್ಷ್ಮೀ ದೇವರಿಗೆ ಈ ಶ್ರಾವಣ ಮಾಸದ ಕೊನೆಯ ಶುಕ್ರವಾರ ಬಂದು ನಾನು ದರ್ಶನ ಭಾಗ್ಯವನ್ನು ಪಡೆದಿದ್ದೆ. ಮುಂದೆ ಏನೋ ಮನಸ್ಸಾಯ್ತು, ಇನ್ನೊಮ್ಮೆ ದರ್ಶನ ಭಾಗ್ಯವನ್ನು ಪಡೆಯೋಣ ಅಂತ ಹೇಳಿ ಇವತ್ತು ಶುಕ್ರವಾರ ದಿವಸ ದೀಪಾವಳಿಗಿಂತ ಮುಂಚೆ ದರ್ಶನ ಭಾಗ್ಯವನ್ನು ಪಡೀಲಿಕ್ಕೆ ಇವತ್ತು ಬಂದಿದ್ನೆ. ದರ್ಶನ ಭಾಗ್ಯವನ್ನು ವಿಶೇಷವಾಗಿ ಪಡೆಯೋದ್ರ ಮುಖಾಂತರ ಇವತ್ತು ಬಸವೇಶ್ವರ ಪುತ್ಳಿಗೆ ಮಾಲಾರ್ಪಣೆ ಮತ್ತು ಸಂಗೊಳ್ಳಿರಾಯಣ್ಣ ಪುತ್ಳಿಗೆ ಮಾಲಾರ್ಪಣೆ ಮಾಡುವಂತ ಕಾರ್ಯಕ್ರಮ ಸಲುವಾಗಿ ನಾನು ಬಂದೆ. ಸರಿ, ಕೆಲವು ದಿನಗಳಿಂದ ಸರ್ ಸತೀಶ್ ಜಾರಕಿಹೊಳಿ ಒಂದು ಮಾತು ಸುಗ್ಗಿಯಲ್ಲಿ ನಾವು ಕೊಟ್ಟಿರ್ಬೋದು, ಅದರ ಮುಂದಿನ ಚುನಾವಣೆಗೆ ಬೇಸ್ಮೆಂಟ್ ಅಂತ ಹೇಳಿ ಅದೊಂದು ಬೇಸ್ ರೆಡಿ ಮಾಡ್ಬೇಕು ಬಂದಿದ್ದೀವಿ. ನಮ್ ಪ್ಲಾನ್ ಸಿಕ್ತು ಅಂತ ಅದ ಈಗ ತಾವು ಗೋಡಕ್ ಆಗ್ಲಿಸಿದ್ರಿ. ತಮ್ಮದೇನಾರ ಹೆಂಗೇನಾದ್ರು ಮುಂದಿನ ಎಲೆಕ್ಷನ್ ಚುನಾವಣೆಗೆ ಬೇಸ್ಮೆಂಟ್ ಇದೆಯಾ? ಬೇಸ್ಮೆಂಟ್ ಮಾಡ್ಕೊಳ್ಳುವಂತ ಅವಶ್ಯಕತೆ ನಿರ್ಣಯವನ್ನು ಮಾಡಿದ. ಸರ್, ಈಗ ಡಿಸಿಸಿ ಚುನಾವಣೆಗೆ ಸಂಬಂಧಪಟ್ಟಂತೆ ಸರ್ ಈಗಾಗಲೇ 9 ಸೀಟ್ ನಾವು ಅವಿರೋಧವಾಗಿ ಗೆದ್ದಿದ್ದೀವ ಒಂದ್ ಕಡೆ ಹೇಳ್ತಾ ಇದ್ದಾರೆ ಸರ್. ಇನ್ನೊಂದ್ ಕಡೆ ನಿನ್ನೆ ಸರ್ ಹಾವೇರಿ ಸರ್ ಲಕ್ಷ್ಮಣ್ ಸವದಿ ಸರ್ ಸಾಹೇಬ್ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಅಧ್ಯಕ್ಷ ಉಪಾಧ್ಯಕ್ಷ ಆಗೋ ಸಮಯದಲ್ಲಿ 3 ಗಂಟೆ ನಂತರ ನಾವು ಯಾರ ಆಗ್ತೇವ ನಾವ್ ಹೇಳ್ತೀವಿ ಅಂತ ಹೇಳ್ತಾರೆ ಸರ್. ಅಂತ ಏನೋ ಟ್ವಿಸ್ಟ್ ಏನಾದ್ರು ಇದೆ ಸರ್? ಸ್ವಾಭಾವಿಕವಾಗಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ಕಳೆದ 40 ವರ್ಷದ ಇತಿಹಾಸದಲ್ಲಿ ಮುಚ್ಚಿ ಹೋಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದ್ರೆ ಜಿಲ್ಲಾ ಅಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಕಿರಿಯ ಸಿಬ್ಬಂದಿ ಜೊತೆಗೆ ಎಲ್ಲಾ ರಾಜ್ಯ ಸರ್ಕಾರಗಳು ಜೊತೆಗೆ ಜಿಲ್ಲೆಯ ಈ ಒಂದು ರಾಜಕೀಯ ವ್ಯವಸ್ಥೆಯನ್ನು ಹೊರಗಿಟ್ಟು ಸಹಕಾರಿ ವ್ಯವಸ್ಥೆಯಲ್ಲಿ ನಮ್ಮ ಸಹಕಾರಿ ಕ್ಷೇತ್ರ ಬದುಕಬೇಕು, ನಮ್ಮ ಬ್ಯಾಂಕ್ ಬದುಕಬೇಕು ಅನ್ನುವಂತ ಪಕ್ಷಾತೀತವಾಗಿ ಎಲ್ಲರೂ ಕೊಟ್ಟಿರ್ತಕ್ಕಂಥ ಒಂದು ಸಹಕಾರದ ಹಿತದೃಷ್ಟಿಯಿಂದ ಇವತ್ತು ದಿವಸ ಬಹಳ ಒಳ್ಳೆಯ ಕೆಲಸವನ್ನ ಕಳೆದ 40 ವರ್ಷದಲ್ಲಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಇವತ್ತು ದಿವಸ ಕೆಲಸ ಮಾಡಿದೆ. ಇದನ್ನು ವಿಶೇಷವಾಗಿ 3,81,000 ಜನ ರೈತರಿಗೆ 3,400 ಕೋಟಿ ಮಣ್ಣಾಗಿದೆ. ಜೊತೆಗೆ 4,50,000 ಜನ ರೈತರಿಗೆ ಇವತ್ತು ದಿವಸ 3,600 ಕೋಟಿ ರೂಪಾಯಿ ಶೂನ್ಯ ಬಡ್ಡಿದರ ಸಾಲವನ್ನು ವಿತರಣೆ ಮಾಡಲಾಗಿದೆ. ಈ ಹಂತದಲ್ಲಿ ಚುನಾವಣೆ ಅವಶ್ಯಕತೆ ಇದ್ದಿರ್ಕಿಲ್ಲ. ಇವತ್ತು ಅವ್ರಿಗೆ ಬಹುಶಃ ಅದಕ್ಕೂ ಒಂದು ಚುನಾವಣೆ ಬೇಕಾಗಿತ್ತು, ಏನೋ ಅವ್ರು ಉದ್ದೇಶ ಇಟ್ಕೊಂಡಿದ್ದಾರೆ. ಅವರನ್ನ ಇವತ್ತು ಇಲ್ಲ ಗುಲ್ಗುಡೆ ಅವರನ್ನ ಅಧ್ಯಕ್ಷರು ಮುಂದುವರಿಸ್ತೀವಿ ಅನ್ನುವಂತ ಮಾತುಕತೆ ಮಾಡಿ ಯಾರಾದ್ರೂ ಕರೆದು ಚರ್ಚೆ ಮಾಡಿದ್ರೆ ಬಹುಶಃ ಚುನಾವಣೆ ಆಗ್ತಿರ್ಕಿಲ್ಲ. ಆ ಒಂದು ಹಂತದಲ್ಲಿ ಇವತ್ತು ಇವತ್ತು ಚುನಾವಣೆ ಮಾಡುವಂತ ಅವಶ್ಯಕತೆ ಇಲ್ಲದೆ ಹೋದ್ರು ಸಹಿತ ಒಂದ್ ಏನೋ ಗುರಿ ಇಟ್ಟಿದ್ದಾರೆ. ಅವ್ರದ್ದೇನೋ ಒಂದು ಗುರಿ ಐತಿ, DCC ಬ್ಯಾಂಕಿನ ಬ್ಯಾಂಕ್ ಒಂದ್ ಏನೋ ಗುರಿ ಇಟ್ಟಿದ್ದಾರೆ. ಆ ಗುರಿ ಸಾಧಿಸೋ ಸಲುವಾಗಿ 3-4 ತಿಂಗಳಿಂದ ತಾಲೂಕಾ ತಿರುಗಾಡಿ ಪ್ರತಿಯೊಂದು ಸೊಸೈಟಿಗೆ ದುಡ್ಡು ಕೊಡುವ ವ್ಯವಸ್ಥೆ, ಇದನ್ನು ಮಾಡುವ ವ್ಯವಸ್ಥೆ ನೋಡಿದ್ರೆ ಏನಾದ್ರೂ ಗಂಭೀರವಾಗಿರ್ತಕ್ಕಂಥ ಒಂದು ಸ್ಥಿತಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ತಡ್ತಾರೆ ಅನ್ನೋದು ನಮ್ಮ ಅನಿಸಿಕೆ. ಆ ಒಂದು ನಿಟ್ಟಿನಲ್ಲಿ ಜಿಲ್ಲೆಯ ಜನರು ಸಹಿತ ಬಹಳ ಎಚ್ಚರಿಕೆಯಿಂದ ದಿವಸ ಮತದಾನ ಮಾಡ್ತಾ ಇದ್ದಾರೆ. ಬಹುಶಃ ಬರುವಂತ ರವಿವಾರ ದಿವಸ ಈ ಚುನಾವಣೆ ಪ್ರಕ್ರಿಯೆ ಪೂರ್ಣಗೊಳ್ತಾ ಇದೆ. ಆ ಸಂದರ್ಭದಲ್ಲಿ ಮುಂದಿನ ದಿನಮಾನಗಳಲ್ಲಿ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಮಾಡುವ ಮುಖಾಂತರ ಸಹಕಾರಿ ಕ್ಷೇತ್ರ ಇನ್ನೊಂದು ಬಲಾಢ್ಯವಾಗಬೇಕು. ಜೊತೆಗೆ ಇನ್ನೂ ಹೆಚ್ಚಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲಾ ಸವಲತ್ತುಗಳನ್ನ ಬೆಳಗಾವಿ ಜಿಲ್ಲಾ ರೈತಾಪಿ ವರ್ಗ ಕೊಡ್ಬೇಕು ಅನ್ನುವಂತ ವಿಚಾರದಲ್ಲಿ ಎಲ್ಲರೂ ಕೂಡ ನಿರ್ಣಯ ಮಾಡ್ತಾರೆ. ಸರ್, ಈರಣ್ಣ ಕಡಾಡಿ ಅವ್ರಿಗೆ ಅನುಮೋದಕರು ಮತ್ತು ಕಿಡ್ನಾಪ್ ಮಾಡಿದ್ರು ಅಂತ ಹೇಳ್ತಾರೆ.
ಅನುಮೋದಕರು ಮತ್ತು ಸೂಚಕರನ್ನೇ ಹಾ ಕಿಡ್ನಾಪ್ ಮಾಡಿದಾರೆ ಅಂತ ಹೇಳ್ತಾರೆ ಸರ್. ಯಾರು? ಈರಣ್ಣ ಕಡಾಡಿ ಅವರು. ಹೌದು, ಮತ್ತೆ ಸ್ವಾಭಾವಿಕ. ಅವರು ಇದೇ ಮೂಡ್ಲಿಗಿ ತಾಲೂಕಿನವರು. ಅವರು ಮೂಡ್ಲಿಗಿ ತಾಲೂಕಿನಲ್ಲಿ ನಿಲ್ಬೇಕಂತ ಎಲ್ಲ ಫಾರ್ಮ್ ತುಂಬಿದ್ರು, ಸೂಚಕರದು ಎಲ್ಲ ಮಾಡ್ಕೊಂಡಿದ್ರು. ಅದೇನೋ ರಾತ್ರಿ ಕಿಡ್ನಾಪ್ ಮಾಡಿದ್ ನನ್ನ ಗಮನಕ್ಕೂ ತಂದಾರ. ಬಟ್ ಇಂಥ ಸಹಕಾರಿ ಕ್ಷೇತ್ರದಲ್ಲಿ ಇಂಥ ಕಿಡ್ನಾಪ್ ಮಾಡಿನೆ ತುಡುಗು ಮಾಡಿನೆ ಅನ್ನೋದಕ್ಕಿಂತ ನೇರವಾಗಿ ಇವತ್ತು ದಿವಸ ಚುನಾವಣೆ ಮಾಡಿದ್ರೆ ಯಾರು ತಾಕತ್ತದ ಆರಿಸಿ ಬರ್ತಾರ ಅವರು. ಅದನ್ನ ಬಿಟ್ಟು ಇವತ್ತು ಹಿಂಬಾಗಿಲಿಂದ ಬರುವಂತ ಪ್ರಯತ್ನ ಏನ್ ಅನ್ನೋಪೋಸ್ ಆಗಿದಾವ. ಈಗ ಇಷ್ಟು ದಿವಸ ನಾ ಹೇಳ್ತೀನಿ, ಮನೆಯೊಂದು 3 ಬಾಗಿಲು, ಮಣ್ಣಿ ಹೇಳಿ ಮನೆಯೊಂದು 5 ಬಾಗಿಲು. ಇವತ್ತು ಹೇಳ್ಬೇಕಾಕೈತಿ ಮನೆಯೊಂದು 7 ಬಾಗಿಲು. ಮತ್ತೆ ಹಿಂದಿನ ಬಾಗಲ್ಲೇ ಬಂದು ಹೊಂಟ್ರೆ ಏನ್ ಮಾಡಕ್ ಸಿಕ್ಕಿತ್ ನಾವು. ಮತ್ತೆ ಹೌದು, ಹೆಚ್ಚನಾಗುವ. ಇವತ್ತು ಬೆಳಗಾವದಲ್ಲಿ ಅಲ್ಲಿ ಒಂದ್ ದಿವಸ ಚಂದ್ರರಾಜ ಹಟ್ಟಿಹೊಳಿ ಕ್ಷೇತ್ರದು ಚಂದ್ರರಾಜ ಹಟ್ಟಿಹೊಳಿ ಅವರು ಖಾನಾಪುರ ತಾಲೂಕಾಗಿ ನಿಂತ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಏನೋ ಕಿವಿ ತುಂಬುವ ಮುಖಾಂತರ ಚಂದ್ರರಾಜ ಹಟ್ಟಿಹೊಳನ್ನ ಅವರನ್ನ ಅಲ್ಲಿಂದ ಹಿಂದ್ ಸರಿಸಿದ್ರು. ಯಾರೋ ಸರಿಸಿರ್ಬಹುದು. ಅದ್ರ ಜೊತೆಗೆ ಈಗ ಚಂದ್ರರಾಜ ಹಟ್ಟಿಹೊಳಿ ಅವರಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮತಕ್ಷೇತ್ರದಲ್ಲಿ ಇವತ್ತು ಮಂತ್ರಿಯ ಚಿರಂಜೀವ ಇವತ್ತು ದಿವಸ ಅಭ್ಯರ್ಥಿ ಆಗಿದ್ದಾರೆ. ಅಂದ್ರೆ ಖಾನಾಪುರದಲ್ಲಿ ಮತ್ತೊಂದು ಕ್ಷೇತ್ರಕ್ಕೆ ಚಂದ್ರರಾಜ್ ಯಾಕೆ ನಿಂತ ಅಲ್ಲಿ ಹಿಂದೆ ಸರಿಸಿದ್ರು. ಅದೇ ಇವತ್ತು ದಿವಸ ಲಕ್ಷ್ಮೀ ಹೆಬ್ಬಾಳ್ಕರ್ ಗ್ರಾಮೀಣ ತಾಲೂಕ ಅಲ್ಲಿ ಇವತ್ತು ದಿವಸ ಅಲ್ಲಿ ರಾಹುಲ್ ಜಾರಕಿಹೊಳಿ ನಿಲ್ಲೋದ್ ಮುಖಾಂತರ ಅಲ್ಲಿ ಒಂದು ನ್ಯಾಯ ಹೇಳ್ತಾರ, ಇಲ್ಲೊಂದು ನ್ಯಾಯ ಹೇಳ್ತಾರೆ. ಇದರರ್ಥ ಒಟ್ಟು ಹಿಂಬಾಗಿಲಿನಿಂದ ಬರುವಂತ ಕೆಲಸ, ಒಟ್ಟು ಏನೋ ಒಂದು ದೊಡ್ಡದು ಗುರಿ ಐತೆ. ಆ ಗುರಿ ಸಾಧಿಸೋ ಸಲುವಾಗಿ ಪ್ರಯತ್ನ ಮಾಡಕತ್ತಾರ. ಇನ್ನೊಂದು ಸರ್, ಈಗ ಆಲ್ರೆಡಿ ಶಾಸಕರು ಇರ್ಬೋದು, ಮಾಜಿ ಶಾಸಕರು ಇರ್ಬೋದು, ಇವರೆಲ್ಲ ಈ ಡಿಸಿಸಿ ಬ್ಯಾಂಕ್ ಪ್ರತಿಷ್ಠೆಯಾಗಿ ತಗೊಂಡು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈ ಜನಸಾಮಾನ್ಯರಿಗೆ ಅವಕಾಶನೇ ಸಿಗ್ತಾ ಇಲ್ಲ. ಅದಕ್ಕೆ ಏನ್ ಹೇಳ್ಬೇಕು ಸರ್? ವಿಶೇಷವಾಗಿ ಮೊದಲೆಲ್ಲ ಜನಸಾಮಾನ್ಯರಿಗೆ ಸಿಗ್ತಿತ್ತು. ಈ ಅಶೋಕ್ ಪೂಜಾರಿ ಇದ್ರು, ಇವತ್ತು ಜಗನೂರ್ ಅವ್ರ ಮಗ ಅವರು ಇದ್ರು. ಈಗ ನಮ್ಮ ಕುಗಡೋಳಿ ಅಂತ ನೋಡುವಂತ ಡೈರೆಕ್ಟ್ ಇದ್ದು ಸಾಕಷ್ಟು ಜನ ಸಾಮಾನ್ಯವಾಗಿರ್ತಕ್ಕಂಥ ಜನ ಅದಕ್ಕೆ ಆಗಿ ಹೋಗಿದ್ದಾರೆ. ಆದ್ರೆ ಇವತ್ತು ಈ 3-4 ತಿಂಗಳಿಂದ ಇವರೇನು ದುಡ್ಡು ಹಾರಾಡಿಸೋ ಕೆಲಸಕ್ಕೆ ಕೈ ಹಾಕಿದಾರಲ್ಲ, ಅನಿವಾರ್ಯವಾಗಿ ದುಡ್ಡಿದ್ದವ್ರಿಗೆ ಬಂದು ನಿಲ್ಬೇಕಾಗಿತ್ತು ಅಲ್ಲಿ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಜನ ಶಾಸಕರು, ಮಾಜಿ ಸಂಸದರು, MLA, MLC ಇಂಥವ್ರೆಲ್ಲ ಬಂದು ನಿಲ್ಲಾಕಿದ್ದಾರೆ. ಅನಿವಾರ್ಯ. ಇವ್ರು ಹೂಡಿದಂತ ಆಟಕ್ಕೆ ಉತ್ತರ ಇವತ್ತು ದಿವಸ ಜಿಲ್ಲೆ ಜನ ಕೊಡಾಕತ್ತಾರೆ. ಸಪೋರ್ಟ್ ಮಾಡಿದಾಗ ಉತ್ತಮ್ ಪಾಟೀಲ್ಗೆ ಸಪೋರ್ಟ್ ಮಾಡ್ತಾರೆ. ಉತ್ತಮ್ ಪಾಟೀಲ್ಗೂ ಸಪೋರ್ಟ್ ಮಾಡ್ತೀನಿ. ಉತ್ತಮ್ ಪಾಟೀಲ್ ಸಂಪೂರ್ಣವಾಗಿ ಆಯ್ಕೆಯಾಗಿ ಬರ್ತಾನ, ಅದ್ರೊಳಗೆ 2 ಮಾತಿಲ್ಲ. ಸರ್, ಈಗ ಕೆಲವು ದಿನಗಳಲ್ಲಿ ಶಾಸಕ ಪ್ಯಾಸೆಂಜರ್ಗಳು ಮಾತಾಡ್ತಾರೆ, ಬರದಿ ತಗೊಳ್ರಿ ಅಂತ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮ ಪ್ಯಾನೆಲ್ ದವ್ರು ಆಗ್ತಾರೆ. ಸರ್, ಅದು ಆಗ್ಬಹುದಾ? ಯಾರು ಬರೆದಿಟ್ಕೊಳಕ ಅದು ಯಾರ ಅಪ್ಪನ ಆಸ್ತಿ ಅಲ್ಲ. ಅಲ್ಲಿ 16 ಜನ ನಿರ್ದೇಶಕರ ಆಯ್ಕೆಯಾಗಿ ಬರ್ತಾರ. ಅಲ್ಲಿ ಸಹಕಾರಿ ಧುರೀಣರು, ಹಿರಿಯರು ಎಲ್ಲರೂ ಕೂತ್ ಚರ್ಚೆ ಮಾಡೋದ್ರ ಮುಖಾಂತರ ಯಾವ ಸೂಕ್ತವಾಗಿರ್ತಕ್ಕಂಥ ಅಧ್ಯಕ್ಷ ಮತ್ತು ಯಾವ ಸೂಕ್ತವಾಗಿರ್ತಕ್ಕಂಥ ಉಪಾಧ್ಯಕ್ಷರನ್ನ ಸರ್ವಸಮ್ಮತದಿಂದ ಆಯ್ಕೆ ಮಾಡ್ತೀವಿ. ಸರ್, ಲಕ್ಷ್ಮಣ್ ಸವದಿ ಮತ್ತೆ ರಮೇಶ್ ಕತ್ತಿ ಅವ್ರಿಗೆ ಈ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಅಧ್ಯಕ್ಷರು ಯಾರನ್ನು ಹಾಕ್ಬೇಕಂತ ಏನಾದ್ರು ಕೈಗೂಡಿ ನಡೀತಾ ಇದೆ ನಿಮ್ ಕಡೆಯಿಂದ? ನಾವು ಬ್ಯಾಂಕ್ ಉಳಿಸ್ಬೇಕು, ರೈತರಿಗೆ ಸಹಕಾರ ಮಾಡ್ಬೇಕು ಅನ್ನೋ ವಿಚಾರದಾಗ ನಾವು ಹಾಕೋಣ, ಅದ್ರೊಳಗೆ ಪ್ರಶ್ನೆನೇ ಇಲ್ಲ. ಇದನ್ನ ಕೇಳ್ತೀರಿ ನೀವು. ಈಗ 40 ವರ್ಷ ಈ ಒಂದು ಸಹಕಾರಿ ಕ್ಷೇತ್ರದಲ್ಲಿ 40 ವರ್ಷದಾಗ ನಾನು 10 ವರ್ಷ ನಿರ್ದೇಶಕನಾಗಿ, 5 ವರ್ಷ ಉಪಾಧ್ಯಕ್ಷನಾಗಿ, 25 ವರ್ಷ ಅಧ್ಯಕ್ಷನಾಗಿ ನಾನು ಆಯ್ಕೆ ಆಗಿದ್ದೀನಿ. ಕೆಲಸ ಮಾಡಿದ ಅನುಭವ ಐತಿ. ಬಟ್ ನನಗೆ ಆಗ್ಬೇಕು ಅನ್ನುವಂತ ಇಚ್ಛೆ ಇಲ್ಲ. ಯಾವ್ದಾರ ಯುವ ಪೀಳಿಗೆಯನ್ನ ಅಲ್ಲಿ ತರೋದ್ ಮುಖಾಂತರ ಅಥವಾ ಹಿರಿಯರನ್ನ ತರೋದ್ ಮುಖಾಂತರ ಸಹಕಾರಿ ಕ್ಷೇತ್ರ ಇನ್ನೂ ಬಲಾಢ್ಯಗೊಳ್ಳಲಿ. ಇದಕ್ಕಿಂತ ಹೆಚ್ಚು ನಮ್ಮ ಜಿಲ್ಲೆಯ ರೈತರಿಗೆ, ಕಾರ್ಮಿಕ ವರ್ಗಗಳಿಗೆ, ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಎಲ್ಲ ಜನರಿಗೆ ಆ ಸಂಸ್ಥೆಯಿಂದ ಒಳ್ಳೆ ಆಗಲಿ ಅನ್ನುವಂತ ದೃಷ್ಟಿಯಿಂದ ಒಳ್ಳೆಯ ಅಧ್ಯಕ್ಷರನ್ನು ಉಪಾಧ್ಯಕ್ಷನ ಆಯ್ಕೆ ಮಾಡುವಂತ ಪ್ರಯತ್ನ ನಾನು, ಲಕ್ಷ್ಮಣ್ ಸವದಿ ಅವರು ಮತ್ತು ಜಿಲ್ಲೆಯ ಹಿರಿಯ ನಾಯಕರು ಕೂಡ ನಾವು ಮಾಡ್ತೀವಿ. ಸರ್, ತಮ್ಮ ಗೋಕಾಕ್ಕೆ ಆಗಮನ ಏನು ಸಂಘಟನೆ ಮಾಡುವಂತ ವಿಚಾರ ಇಟ್ಕೊಂಡಿದ್ದೀವಿ. ಇದನ್ನ ಸಂಘಟನೆ ಸಂಘಟನೆ ಈಗ ಯಾಕೆ ಮಾಡ್ಬೇಕು ಸರ್? ಕೇವಲ ನೀವು ಚುನಾವಣೆಗೆ ಈಗ ನಿಮಿತ್ತವಾಗಿ ಅಥವಾ ಮುಂದೆ ಏನಾದ್ರು ಸಣ್ಣಾಗಿರ್ತಾಗನು ಗೋಕಾಕ್ ಬರ್ತೀನಿ, ಈಗೂ ಬರಾಕತ್ತಿದನು, ಮುಂದೂ ಬರ್ತನು. ಅದಕ್ಕೇನು ವಿಶೇಷವಾಗಿರ್ತಕ್ಕಂಥ ಅರ್ಥ ಕಲ್ಪಿಸುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ಒಂದು ಛಾಯಾ ಅಂತ ಒಂದು ಹೋಟೆಲ್ ಇತ್ತು, ಅಲ್ಲಿ ಒಳ್ಳೆಯ ಟೋಸ್ಟ್ ಮಾಡಿ ಕೊಡ್ತಿದ್ರು. ಅದನ್ನ ತಿನ್ನಾಕ ಬೆಲ್ಲದ ಬಗ್ಗೆ ಸೈಕಲ್ ಬರ್ತೀನಿ. ಅದ್ರ ನಂತರ ಇವತ್ತು ದಿವಸ ಸದಾನಂದ್ ಅನ್ನುವಂತ ಒಂದು ಹೋಟೆಲ್ ಇದೆ, ನಮ್ಮೂರ್ ಸಂಬಂಧಿಕರದು. ಅಲ್ಲಿ ನಾನು ಚಿಕ್ಕವನಿದ್ದಾಗ ₹1 ಕೊಟ್ಟು 3 ಪುರಿ ಮತ್ತು ಬಾಜಿ ತಿಂದನು. ಒಳ್ಳೆ ಚೆನ್ನಾಗಿರ್ತಕ್ಕಂಥ ಹೋಟೆಲು. ಅಲ್ಲಿಯೂ ನೋಡ್ಬೇಕನ್ನುವಂತ ಇವತ್ತು ಬಹಳ ಕೆಲಸಗಳ ಒತ್ತಡದಲ್ಲಿ ಅಲ್ಲಿ ಹೋಗಕ್ಕಾಗಲಿಲ್ಲ. ಅದ್ರೊಳಗೆ ಅಲ್ಲಿ ಹೋಗ್ತೀನಿ. ಅದ್ರ ಜೊತೆಗೆ
ಕರ್ನಾಟಕ ಒಂದು ಯಾವ್ದೋ ಥಿಯೇಟರ್ ಐತಿ ನಿಮ್ಗೆ, ಕರ್ನಾಟಕ ಯಾವ್ದೋ ಟಾಕೀಸ್ ಐತಿ, ಅಲ್ಲಿ ಒಬ್ರು ಬೂತಿ ಅನ್ನೋರು ಒಬ್ರು ಹಚ್ಚಿ ಅವಲಕ್ಕಿ ಮಾಡ್ತಿದ್ರು, ಬಹಳ ಒಳ್ಳೆ ಅವಲಕ್ಕಿ, ಒಳ್ಳೆ ಅವಲಕ್ಕಿ, ಅದನ್ನು ತಿನ್ನಾಕ ನಾ ಬರ್ತೀನಿ. ಅಂದ್ರ ಬೂತಿ ಅವರ ಅವಲಕ್ಕಿ ತಿನ್ನಾಕ ಬರ್ತೀನಿ, ಕಲಬುರ್ಗಿ ಕರ್ದನ್ ತಿನ್ನಾಕ ಬರ್ತೀನಿ, ಮುಂದ ಇವು ಸದಾನಂದ ಅವ್ರದ ಬುರಿ ಬಾಜಿ ತಿನ್ನಾಕ ಬರ್ತೀನಿ, ಇವು ಬಾಬು ಯಾರು ಛಾಯಾದಾಗಿಂದ ಟೋಸ್ಟ್ ತಿನ್ನಾಕ ಬರ್ತೀನಿ. ಇನ್ನು ಮುಂದೆ ಹಂಗ ಯಾರು ಕರೆದ್ರು ನಾ ಬರ್ತಾನ, ನನ್ನ ಲೈಫ್ ನ ಎಂಜಾಯ್ ಮಾಡ್ತಾನ, ಬರ್ತಾನ. ಗೋಕಾಕ್ ಬರುವಂತದ್ದು ಈಗ ಸರ್ ನೀವು ಮುಂಚೆ ತಿನ್ನೋದಕ್ಕೆ ಹಿಂಗ ಸುಮ್ಮನೆ ಪಿಕ್ಚರ್ ನೋಡಾಕ ತಿನ್ನೋದಕ್ಕ ಉಣ್ಣೋದಕ್ಕೆ ಬರ್ತಿದ್ವಿ. ರಾಜಕೀಯವಾಗಿ ಏನಾರ ಒಂದು ಏನಾರ ಮಾಡ್ಬೇಕಂತ ರಾಜಕಾರಣ ನಿಂತ ನೀರಲ್ಲ, ಹರಿತಿರುವಂತ ನೀರು. ಪ್ರಸಂಗ ಬಂದಂತ ಸಂದರ್ಭದಲ್ಲಿ ತನ್ನ ಏರಿಳಿತಗಳನ್ನು ಅದು ಕಂಡುಕೊಳ್ತದೆ, ನಿರ್ಣಯ ಮಾಡ್ತದೆ. ವಿಶೇಷವಾಗಿ ಗೋಕಾಕ ಲಕ್ಷ್ಮೀ ದೇವರಿಗೆ ಈ ಶ್ರಾವಣ ಮಾಸದ ಕೊನೆಯ ಶುಕ್ರವಾರ ಬಂದು ನಾನು ದರ್ಶನ ಭಾಗ್ಯವನ್ನು ಪಡೆದಿದ್ದೆ. ಮುಂದೆ ಏನೋ ಮನಸ್ಸಾಯ್ತು, ಇನ್ನೊಮ್ಮೆ ದರ್ಶನ ಭಾಗ್ಯವನ್ನು ಪಡೆಯೋಣ ಅಂತ ಹೇಳಿ ಇವತ್ತು ಶುಕ್ರವಾರ ದಿವಸ ದೀಪಾವಳಿಗಿಂತ ಮುಂಚೆ ದರ್ಶನ ಭಾಗ್ಯವನ್ನು ಪಡೀಲಿಕ್ಕೆ ಇವತ್ತು ಬಂದಿದ್ನೆ. ದರ್ಶನ ಭಾಗ್ಯವನ್ನು ವಿಶೇಷವಾಗಿ ಪಡೆಯೋದ್ರ ಮುಖಾಂತರ ಇವತ್ತು ಬಸವೇಶ್ವರ ಪುತ್ಳಿಗೆ ಮಾಲಾರ್ಪಣೆ ಮತ್ತು ಸಂಗೊಳ್ಳಿರಾಯಣ್ಣ ಪುತ್ಳಿಗೆ ಮಾಲಾರ್ಪಣೆ ಮಾಡುವಂತ ಕಾರ್ಯಕ್ರಮ ಸಲುವಾಗಿ ನಾನು ಬಂದೆ. ಸರಿ, ಕೆಲವು ದಿನಗಳಿಂದ ಸರ್ ಸತೀಶ್ ಜಾರಕಿಹೊಳಿ ಒಂದು ಮಾರ್ಕೆಟ್ ಸುದ್ದಿಯಲ್ಲಿ ನಾವು ಕೊಟ್ಟಿರ್ಬೋದು, ಅದರ ಮುಂದಿನ ಚುನಾವಣೆಗೆ ಬೇಸ್ಮೆಂಟ್ ಅಂತ ಹೇಳಿ ಅದೊಂದು ಬೇಸ್ ರೆಡಿ ಮಾಡ್ಕೊಳಕ್ಕೆ ನಾವು ಬಂದಿದ್ದೀವಿ. ನಮ್ಮ ಪ್ಲಾನ್ ಸಿಕ್ತು ಅಂತ ಅದ ಈಗ ತಾವು ಗೋಕಾಕ್ ಆಗಮಿಸಿದ್ರಿ, ತಮ್ಮದೇನಾರ ಹೆಂಗೇನಾದ್ರು ಮುಂದಿನ ಎಲೆಕ್ಷನ್ ಚುನಾವಣೆಗೆ ಏನು ಬೇಸ್ಮೆಂಟ್ ಇದೆಯಾ? ಬೇಸ್ಮೆಂಟ್ ಮಾಡ್ಕೊಳ್ಳುವಂತ ಅವಶ್ಯಕತೆ ನಮಗೇನಿಲ್ಲ. ಈಗಾಗಲೇ ಗೋಕಾಕಿನಲ್ಲಿ ಗೋಕಾಕ್ ತಾಲೂಕ ಇರ್ಬೋದು ಅಥವಾ ಮೂಡಲಗಿ ತಾಲೂಕ ಇರ್ಬೋದು, ಅಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಜನ ಇದ್ದಾರೆ. ಆ ಒಂದ್ ನಿಟ್ಟಿನಲ್ಲಿ ಯಾವ ಬೇಸ್ಮೆಂಟ್ ಮಾಡುವಂತ ಅವಶ್ಯಕತೆ ನಮಗಿಲ್ಲ. ಮತ್ತ ಅವರು ಹುಕ್ಕೇರಿಯಲ್ಲಿ ಬೇಸ್ಮೆಂಟ್ ಮಾಡ್ಕೊಂಡು ಅವ್ರ ಬೇಸ್ ಸಹಿತ ಕಿತ್ತು ಹೋಗ್ಯಾರ. ಮತ್ತ ಅಷ್ಟ ಅಬ್ರು ಕಳ್ಕೊಳ್ಳುವಂತ ಒಂದು ಹಂತ ಒಬ್ಬ ಉಸ್ತುವಾರಿ ಮಂತ್ರಿಯಾಗಿ ಯಾವ ಮಟ್ಟಕ್ಕೆ ಇರಬೇಕು ಅನ್ನೋದನ್ನು ಸಹಿತ ಅವಲೋಕನೆ ಮಾಡ್ಕೊಳ್ಳೋದನೆ ಅಲ್ಲಿ ಬಂದು ಅವ್ರು ಬೇಸ್ ಮಾಡಿದ್ರು ಅಂತಾರ. ಈ ಮಣ್ಣಿನ ಚುನಾವಣೆಯಲ್ಲಿ ಸರ್ವಸಾಧಾರಣ 70% ಮತ ನಮಗ್ ಬಂದಿದಾವ. ಎಲೆಕ್ಟ್ರಿಕ್ ಸೊಸೈಟಿ ಚುನಾವಣೆಯಲ್ಲಿ 70% ಮತ ನಮಗ್ ಬಂದಿದಾವ. 28ರಿಂದ 30% ಮತ ಅವ್ರಿಗೆ ಹೋಗಿದಾವ. ಮೊದಲು ಕಾಂಗ್ರೆಸ್ಗೆ ನಮಗ ಆವಾಗ 55ರಿಂದ 58% ನಮಗ್ ಬರ್ತಿದ್ದು, 32% ಇದು 42% ಇವತ್ತಿಗೆ ಕಾಂಗ್ರೆಸ್ಗೆ ಹೋಗ್ತಿದ್ದು. ಆದ್ರೆ ಇವತ್ತಿನ ಮಣ್ಣಿನ ಚುನಾವಣೆ ನೋಡಿದ್ರೆ ಸ್ವಚ್ಛವಾಗಿ ಸ್ಪಷ್ಟವಾಗಿ ಜನ ಒಂದು ನಿರ್ಣಯ ಮಾಡಿದಾರಲ್ಲ, ಇಲ್ಲಿ ನಮ್ಮ ತಾಲೂಕಿಗೆ ಜಾರಕಿಹೊಳಿ ಅವರು ಬೇಡ ಅನ್ನುವಂತ ನಿರ್ಣಯವನ್ನು ಮಾಡಿದ್ದಾರೆ. ಸರ್, ಈಗ ಡಿಸಿಸಿ ಚುನಾವಣೆಗೆ ಸಂಬಂಧಪಟ್ಟಂತೆ ಸರ್ ಈಗಾಗಲೇ 9 ಸೀಟನ್ನ ನಾವು ಅವಿರೋಧವಾಗಿ ಗೆದ್ದಿದ್ದೀವಿ ಒಂದ್ ಕಡೆ ಹೇಳ್ತಾ ಇದ್ದಾರೆ ಸರ್. ಇನ್ನೊಂದ್ ಕಡೆ ನಿನ್ನೆ ಸರ್ ಹಾರುಗಿರಿ ಸರ್ ಲಕ್ಷ್ಮಣ್ ಸವದಿ ಸರ್ ಸಾಹೇಬ್ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಅಧ್ಯಕ್ಷ ಉಪಾಧ್ಯಕ್ಷ ಆಗೋ ಸಮಯದಲ್ಲಿ 3 ಗಂಟೆ ನಂತರ ನಾವು ಯಾರಾಗ್ತೇವ ನಾವ್ ಹೇಳ್ತೀವಿ ಅಂತ ಹೇಳ್ತಾರೆ ಸರ್. ಅಂತ ಏನೋ ಟ್ವಿಸ್ಟ್ ಏನಾದ್ರು ಇದೆ ಸರ್? ಸ್ವಾಭಾವಿಕವಾಗಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ಕಳೆದ 40 ವರ್ಷದ ಇತಿಹಾಸದಲ್ಲಿ ಮುಚ್ಚಿ ಹೋಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದ್ರೆ ಜಿಲ್ಲಾ ಅಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಕಿರಿಯ ಸಿಬ್ಬಂದಿ ಜೊತೆಗೆ ಎಲ್ಲಾ ರಾಜ್ಯ ಸರ್ಕಾರಗಳು ಜೊತೆಗೆ ಜಿಲ್ಲೆಯ ಈ ಒಂದು ರಾಜಕೀಯ ವ್ಯವಸ್ಥೆಯನ್ನು ಹೊರಗಿಟ್ಟು ಸಹಕಾರಿ ವ್ಯವಸ್ಥೆಯಲ್ಲಿ ನಮ್ಮ ಸಹಕಾರಿ ಕ್ಷೇತ್ರ ಬದುಕಬೇಕು, ನಮ್ಮ ಬ್ಯಾಂಕ್ ಬದುಕಬೇಕು ಅನ್ನುವಂತ ಪಕ್ಷಾತೀತವಾಗಿ ಎಲ್ಲರೂ ಕೊಟ್ಟಿರ್ತಕ್ಕಂಥ ಒಂದು ಸಹಕಾರದ ಹಿತದೃಷ್ಟಿಯಿಂದ ಇವತ್ತು ದಿವಸ ಬಹಳ ಒಳ್ಳೆಯ ಕೆಲಸವನ್ನ ಕಳೆದ 40 ವರ್ಷದಲ್ಲಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಇವತ್ತು ದಿವಸ ಕೆಲಸ ಮಾಡಿದೆ. ಇದನ್ನು ವಿಶೇಷವಾಗಿ 3,81,000 ಜನ ರೈತರಿಗೆ 3,400 ಕೋಟಿ ಮಣ್ಣಾಗಿದೆ. ಜೊತೆಗೆ 4,50,000 ಜನ ರೈತರಿಗೆ ಇವತ್ತು ದಿವಸ 3,600 ಕೋಟಿ ರೂಪಾಯಿ ಶೂನ್ಯ ಬಡ್ಡಿ ದರ ಸಾಲವನ್ನು ವಿತರಣೆ ಮಾಡಲಾಗಿದೆ. ಈ ಹಂತದಲ್ಲಿ ಚುನಾವಣೆ ಅವಶ್ಯಕತೆ ಇದ್ದಿರ್ಕಿಲ್ಲ. ಇವತ್ತು ಅವ್ರಿಗೆ ಬಹುಶಃ ಅದಕ್ಕೂ ಒಂದು ಚುನಾವಣೆ ಬೇಕಾಗಿತ್ತು, ಏನೋ ಅವ್ರು ಉದ್ದೇಶ ಇಟ್ಕೊಂಡಿದ್ದಾರೆ. ಅವರನ್ನ ಇವತ್ತು ಇಲ್ಲ ಗುಲ್ಗುಡೆ ಅವರನ್ನ ಅಧ್ಯಕ್ಷರು ಮುಂದುವರಿಸ್ತೀವಿ ಅನ್ನುವಂತ ಮಾತುಕತೆ ಮಾಡಿ ಯಾರಾದ್ರೂ ಕರೆದು ಚರ್ಚೆ ಮಾಡಿದ್ರೆ ಬಹುಶಃ ಚುನಾವಣೆ ಆಗ್ತಿರ್ಕಿಲ್ಲ. ಆ ಒಂದು ಹಂತದಲ್ಲಿ ಇವತ್ತು ಅವರು
ಆ ಒಂದು ಹಂತದಲ್ಲಿ ಇವತ್ತು ಚುನಾವಣೆ ಮಾಡುವಂತ ಅವಶ್ಯಕತೆ ಇಲ್ಲದೆ ಹೋದ್ರು ಸಹಿತ ಒಂದ್ ಏನೋ ಗುರಿ ಇಟ್ಟಿದ್ದಾರೆ. ಅವ್ರದ್ದು ಏನೋ ಒಂದು ಗುರಿ ಐತಿ, DCC ಬ್ಯಾಂಕಿನ ಬ್ಯಾಂಕ್ ಒಂದ್ ಏನೋ ಗುರಿ ಇಟ್ಟಿದ್ದಾರೆ. ಆ ಗುರಿ ಸಾಧಿಸೋ ಸಲುವಾಗಿ 3-4 ತಿಂಗಳಿಂದ ತಾಲೂಕಾ ತಿರುಗಾಡಿ ಪ್ರತಿಯೊಂದು ಸೊಸೈಟಿಗೆ ದುಡ್ಡು ಕೊಡುವ ವ್ಯವಸ್ಥೆ, ಇದನ್ನ ಮಾಡುವ ವ್ಯವಸ್ಥೆ ನೋಡಿದ್ರೆ ಏನಾದ್ರೂ ಗಂಭೀರವಾಗಿರ್ತಕ್ಕಂತ ಒಂದು ಸ್ಥಿತಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ತಟ್ತಾರೆ ಅನ್ನೋದು ನಮ್ಮ ಅನಿಸಿಕೆ. ಆ ಒಂದ್ ನಿಟ್ಟಿನಲ್ಲಿ ಜಿಲ್ಲೆಯ ಜನರು ಸಹಿತ ಬಹಳ ಎಚ್ಚರಿಕೆಯಿಂದ ದಿವಸ ಮತದಾನ ಮಾಡ್ತಾ ಇದ್ದಾರೆ. ಬಹುಶಃ ಬರುವಂತ ರವಿವಾರ ದಿವಸ ಈ ಚುನಾವಣೆ ಪ್ರಕ್ರಿಯೆ ಪೂರ್ಣಗೊಳ್ತಾ ಇದೆ. ಆ ಸಂದರ್ಭದಲ್ಲಿ ಮುಂದಿನ ದಿನಮಾನಗಳಲ್ಲಿ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಮಾಡುವ ಮುಖಾಂತರ ಸಹಕಾರಿ ಕ್ಷೇತ್ರ ಇನ್ನೊಂದು ಬಲಾಢ್ಯವಾಗಬೇಕು. ಜೊತೆಗೆ ಇನ್ನೂ ಹೆಚ್ಚಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲಾ ಸವಲತ್ತುಗಳನ್ನ ಬೆಳಗಾವಿ ಜಿಲ್ಲಾ ರೈತಾಪಿ ವರ್ಗ ಕೊಡಬೇಕು ಅನ್ನುವಂತ ವಿಚಾರದಲ್ಲಿ ಎಲ್ಲರೂ ಕೂಡ ನಿರ್ಣಯ ಮಾಡ್ತಾರೆ. ಸರ್, ಈಗ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸರ್ ಈರಣ್ಣ ಕಡಾಡಿ ಅವ್ರಿಗೆ ಅನುಮೋದಕರು ಮತ್ತು ಸೂಚಕರನ್ನ ಫಾರ್ಮನ್ನೇ ಕಿಡ್ನಾಪ್ ಮಾಡಿದಾರೆ ಅಂತ ಹೇಳ್ತಾರೆ ಸರ್. ಅನುಮೋದಕರು ಮತ್ತು ಸೂಚಕರನ್ನೇ ಕಿಡ್ನಾಪ್ ಮಾಡಿದಾರೆ ಅಂತ ಹೇಳ್ತಾರೆ ಸರ್. ಯಾರು? ಈರಣ್ಣ ಕಡಾಡಿ ಅವರು. ಹೌದು, ಮತ್ತೆ ಸ್ವಾಭಾವಿಕ. ಅವರು ಇದೇ ಮೂಡ್ಲಿಗಿ ತಾಲೂಕಿನವರು. ಅವರು ಮೂಡ್ಲಿಗಿ ತಾಲೂಕಿನಲ್ಲಿ ನಿಲ್ಬೇಕಂತ ಎಲ್ಲ ಫಾರ್ಮ್ ತುಂಬಿದ್ರು, ಸೂಚಕರದು ಎಲ್ಲ ಮಾಡ್ಕೊಂಡಿದ್ರು. ಅದೇನೋ ರಾತ್ರಿ ಕಿಡ್ನಾಪ್ ಮಾಡಿದ್ ನನ್ನ ಗಮನಕ್ಕೂ ತಂದಾರ. ಬಟ್ ಇಂಥ ಸಹಕಾರಿ ಕ್ಷೇತ್ರದಲ್ಲಿ ಇಂಥ ಕಿಡ್ನಾಪ್ ಮಾಡಿನೇ ತುಡುಗು ಮಾಡಿನೇ ಅನ್ನೋದಕ್ಕಿಂತ ನೇರವಾಗಿ ಇವತ್ತು ದಿವಸ ಚುನಾವಣೆ ಮಾಡಿದ್ರೆ ಯಾರು ತಾಕತ್ತದ ಆರಿಸಿ ಬರ್ತಾರ ಅವರು. ಅದನ್ನ ಬಿಟ್ಟು ಇವತ್ತು ಹಿಂಬಾಗಿಲಿಂದ ಬರುವಂತ ಪ್ರಯತ್ನ ಏನ್ ಅನ್ನೋಪೋಸ್ ಆಗಿದಾವ. ಈಗ ಇಷ್ಟು ದಿವಸ ನಾ ಹೇಳ್ತೀನಿ, 3 ಮನೆಯೊಂದು 3 ಬಾಗಿಲು, ಮಣ್ಣಿ ಹೇಳಿ ಮನೆಯೊಂದು 5 ಬಾಗಿಲು. ಇವತ್ತು ಹೇಳ್ಬೇಕಾಕೈತಿ ಮನೆಯೊಂದು 7 ಬಾಗಿಲು. ಮತ್ತೆ ಹಿಂದಿನ ಬಾಗಲ್ಲೇ ಬಂದು ಹೊಂಟ್ರೆ ಏನ್ ಮಾಡಕ್ ಸಿಕ್ಕಿದ್ ನಾವು. ಮತ್ತೆ ಹೌದು, ಹೆಚ್ಚನಾಗುವ ಇವತ್ತು ಬೆಳಗಾವದಲ್ಲಿ ಅಲ್ಲಿ ಒಂದ್ ದಿವಸ ಚಂದ್ರರಾಜ ಹಟ್ಟಿಹೊಳಿ ಕ್ಷೇತ್ರದು ಚಂದ್ರರಾಜ ಹಟ್ಟಿಹೊಳಿ ಅವರು ಖಾನಾಪುರ ತಾಲೂಕಾಗಿ ನಿಂತ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಏನೋ ಕಿವಿ ತುಂಬುವ ಮುಖಾಂತರ ಚಂದ್ರರಾಜ ಹಟ್ಟಿಹೊಳನ್ನ ಅವರನ್ನ ಅಲ್ಲಿಂದ ಹಿಂದ್ ಸರಿಸಿದ್ರು. ಯಾರೋ ಸರಿಸಿರ್ಬಹುದು. ಅದ್ರ ಜೊತೆಗೆ ಈಗ ಚಂದ್ರರಾಜ ಹಟ್ಟಿಹೊಳಿ ಅವರಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮತಕ್ಷೇತ್ರದಲ್ಲಿ ಇವತ್ತು ಮಂತ್ರಿಯ ಚಿರಂಜೀವ ಇವತ್ತು ದಿವಸ ಅಭ್ಯರ್ಥಿ ಆಗಿದ್ದಾರೆ. ಅಂದ್ರೆ ಖಾನಾಪುರದಲ್ಲಿ ಮತ್ತೊಂದು ಕ್ಷೇತ್ರಕ್ಕೆ ಚಂದ್ರರಾಜ್ ಯಾಕೆ ನಿಂತ ಅಲ್ಲಿ ಹಿಂದೆ ಸರಿಸಿದ್ರು. ಅದೇ ಇವತ್ತು ದಿವಸ ಲಕ್ಷ್ಮೀ ಹೆಬ್ಬಾಳ್ಕರ್ ಗ್ರಾಮೀಣ ತಾಲೂಕ ಅಲ್ಲಿ ಇವತ್ತು ದಿವಸ ಅಲ್ಲಿ ರಾಹುಲ್ ಜಾರಕಿಹೊಳಿ ನಿಲ್ಲುವ ಮುಖಾಂತರ ಅಲ್ಲಿ ಒಂದು ನ್ಯಾಯ ಹೇಳ್ತಾರೆ, ಇಲ್ಲೊಂದು ನ್ಯಾಯ ಹೇಳ್ತಾರೆ. ಇದರರ್ಥ ಒಟ್ಟು ಹಿಂಬಾಗಿಲಿನಿಂದ ಬರುವಂತ ಕೆಲಸ, ಒಟ್ಟು ಏನೋ ಒಂದು ದೊಡ್ಡದು ಗುರಿ ಐತೆ. ಆ ಗುರಿ ಸಾಧಿಸೋ ಸಲುವಾಗಿ ಪ್ರಯತ್ನ ಮಾಡಕತ್ತಾರ. ಸರ್, ಈಗ ಆಲ್ರೆಡಿ ಶಾಸಕರು ಇರ್ಬೋದು, ಮಾಜಿ ಶಾಸಕರು ಇರ್ಬೋದು, ಇವರೆಲ್ಲ ಈ DCC ಬ್ಯಾಂಕ್ ಪ್ರತಿಷ್ಠೆಯಾಗಿ ತಗೊಂಡು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈ ಜನಸಾಮಾನ್ಯರಿಗೆ ಅವಕಾಶನೇ ಸಿಗ್ತಾ ಇಲ್ಲ. ಅದಕ್ಕೆ ಏನ್ ಹೇಳ್ಬೇಕು ಸರ್? ವಿಶೇಷವಾಗಿ ಮೊದಲೆಲ್ಲ ಜನಸಾಮಾನ್ಯರಿಗೆ ಸಿಗ್ತಿತ್ತು. ಈ ಅಶೋಕ್ ಪೂಜಾರಿ ಇದ್ರು, ಇವತ್ತು ಜಗನೂರ್ ಅವ್ರ ಮಗ ಅವರು ಇದ್ರು. ಈಗ ನಮ್ಮ ಕುಗಡೋಳಿ ಅಂತ ಅನ್ನೋರುವಂತ ಡೈರೆಕ್ಟ್ ಇದ್ದು ಸಾಕಷ್ಟು ಜನ ಸಾಮಾನ್ಯವಾಗಿರ್ತಕ್ಕಂಥ ಜನ ಅದಕ್ಕೆ ಆಗಿ ಹೋಗಿದ್ದಾರೆ. ಆದ್ರೆ ಇವತ್ತು ಈ 3-4 ತಿಂಗಳಿಂದ ಇವರೇನು ದುಡ್ಡು ಹಾರಾಡಿಸೋ ಕೆಲಸಕ್ಕೆ ಕೈ ಹಾಕಿದಾರಲ್ಲ, ಅನಿವಾರ್ಯವಾಗಿ ದುಡ್ಡಿದ್ದವರಾಗಿ ಬಂದು ನಿಲ್ಬೇಕಾಗಿತ್ತು ಅಲ್ಲಿ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಜನ ಶಾಸಕರು, ಮಾಜಿ ಸಂಸದರು, MLA, MLC ಅವರೆಲ್ಲ ಬಂದು ನಿಲ್ಲಾಕಿದ್ದಾರೆ. ಅನಿವಾರ್ಯ. ಇವ್ರು ಹುಡಿದಂತ ಆಟಕ್ಕೆ ಉತ್ತರ ಇವತ್ತು ದಿವಸ ಜಿಲ್ಲೆ ಜನ ಕೊಡಾಕತ್ತಾರೆ. ಉತ್ತಮ್ ಪಾಟೀಲ್ಗೂ ಸಪೋರ್ಟ್ ಮಾಡ್ತೀನಿ. ಉತ್ತಮ್ ಪಾಟೀಲ್ ಸಂಪೂರ್ಣವಾಗಿ ಆಯ್ಕೆಯಾಗಿ ಬರ್ತಾನ, ಅದ್ರೊಳಗೆ 2 ಮಾತಿಲ್ಲ. ಸರ್, ಈಗ ಕೆಲವು ದಿನಗಳಲ್ಲಿ ಶಾಸಕ ಪ್ಯಾಸೆಂಜರ್ಗಳು ಮಾತಾಡ್ತಾರೆ, ಬರೆದಿಟ್ಕೊಳ್ರಿ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮ ಪ್ಯಾನೆಲ್ ದವರ ಆಗ್ತಾರೆ ಸರ್, ಅದು ಆಗಬಹುದಾ? ಯಾರು ಬರೆದಿಟ್ಕೊಳಕ ಅದು ಯಾರ ಅಪ್ರಮಣಿ ಆಸ್ತಿ ಅಲ್ಲ. ಅಲ್ಲಿ 16 ಜನ ನಿರ್ದೇಶಕರು ಆಯ್ಕೆಯಾಗಿ ಬರ್ತಾರ. ಅಲ್ಲಿ ಸಹಕಾರಿ ಧುರೀಣರು, ಹಿರಿಯರು ಎಲ್ಲರೂ ಕೂತ್ ಚರ್ಚೆ ಮಾಡೋದ್ರ ಮುಖಾಂತರ ಯಾವ ಸೂಕ್ತವಾಗಿರ್ತಕ್ಕಂಥ ಅಧ್ಯಕ್ಷ ಮತ್ತು ಯಾವ ಸೂಕ್ತವಾಗಿರ್ತಕ್ಕಂಥ ಉಪಾಧ್ಯಕ್ಷರನ್ನ ಸರ್ವಸಮ್ಮತದಿಂದ ಆಯ್ಕೆ ಮಾಡ್ತೀವಿ. ಸರ್, ಲಕ್ಷ್ಮಣ್ ಸವದಿ ಮತ್ತೆ ರಮೇಶ್ ಕತ್ತಿ ಅವ್ರಿಗೆ ಈ DCC ಬ್ಯಾಂಕ್ ಚುನಾವಣೆಯಲ್ಲಿ ಅಧ್ಯಕ್ಷರು ಯಾರನ್ನು ಹಾಕ್ಬೇಕಂತ ಏನಾದ್ರು ಕೈಗೂಡಿ ನಡೀತಾ ಇದೆ ನಿಮ್ ಕಡೆಯಿಂದ? ನಾವು ಬ್ಯಾಂಕ್ ಉಳಿಸ್ಬೇಕು, ರೈತರಿಗೆ ಸಹಕಾರ ಮಾಡ್ಬೇಕು ಅನ್ನೋ ವಿಚಾರದಾಗ ನಾವು ಹಾಕೋಣ, ಅದ್ರೊಳಗೆ ಪ್ರಶ್ನೆನೇ ಇಲ್ಲ. ಇದನ್ನ ಕೇಳ್ತೀರಿ ನೀವು. ಈಗ 40 ವರ್ಷ ಈ ಒಂದು ಸಹಕಾರಿ ಕ್ಷೇತ್ರದಲ್ಲಿ 40 ವರ್ಷದಾಗ ನಾನು 10 ವರ್ಷ ನಿರ್ದೇಶಕನಾಗಿ, 5 ವರ್ಷ ಉಪಾಧ್ಯಕ್ಷನಾಗಿ, 25 ವರ್ಷ ಅಧ್ಯಕ್ಷನಾಗಿ ನಾನು ಆಯ್ಕೆ ಆಗಿದ್ದೀನಿ. ಕೆಲಸ ಮಾಡಿದ ಅನುಭವ ಐತಿ. ಬಟ್ ನನಗೆ ಆಗ್ಬೇಕು ಅನ್ನುವಂತ ಇಚ್ಛೆ ಇಲ್ಲ. ಯಾವ್ದಾರ ಯುವ ಪೀಳಿಗೆಯನ್ನ ಅಲ್ಲಿ ತರೋದ್ ಮುಖಾಂತರ ಅಥವಾ ಹಿರಿಯರನ್ನ ತರೋದ್ ಮುಖಾಂತರ ಸಹಕಾರಿ ಕ್ಷೇತ್ರ ಇನ್ನೂ ಬಲಾಢ್ಯಗೊಳ್ಳಲಿ, ಇದಕ್ಕಿಂತ ಹೆಚ್ಚು ನಮ್ಮ ಜಿಲ್ಲೆಯ ರೈತರಿಗೆ
ಕಾರ್ಮಿಕ ವರ್ಗದ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಎಲ್ಲ ಜನರಿಗೆ ಆ ಸಂಸ್ಥೆಯಿಂದ ಒಳ್ಳೆ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಒಳ್ಳೆಯ ಅಧ್ಯಕ್ಷನನ್ನು ಉಪಾಧ್ಯಕ್ಷನ ಆಯ್ಕೆ ಮಾಡುವಂತ ಪ್ರಯತ್ನ ನಾನು ಲಕ್ಷ್ಮಣ್ ಸವದಿ ಅವರು ಮತ್ತು ಜಿಲ್ಲೆಯ ಹಿರಿಯ ನಾಯಕರು ಕೂಡ ನಾವು ಮಾಡ್ತೀವಿ. ಸರ್ ತಮ್ಮ ಗೋಕಾಕ್ಕೆ ಆಗಮನ ಏನು ಮುಂದೆ ಸಂಘಟನೆ ಮಾಡುವಂತ ಏನು ವಿಚಾರ ಇಟ್ಕೊಂಡಿದ್ದೀವಿ ಇದನ್ನ ಸಂಘಟನೆ ಯಾವಾಗ ಸಂಘಟನೆ ಈಗ ಯಾಕೆ ಮಾಡ್ಬೇಕು ಸರ್? ಕೇವಲ ನೀವು ಚುನಾವಣೆಗೆ ಈಗ ನಿಮಿತ್ತವಾಗಿ ಆಗ್ಲಿಸಿದ್ರು ಅಥವಾ ಮುಂದೆ ಏನಾದ್ರು ಸಣ್ಣಾಗಿರ್ತಾಗನು ಗೋಕಾಕ್ ಬರ್ತೀನಿ, ಈಗೂ ಬರಾಕತ್ತಿದನು, ಮುಂದೂ ಬರ್ತನು. ಅದಕ್ಕೇನು ವಿಶೇಷವಾಗಿರ್ತಕ್ಕಂಥ ಅರ್ಥ ಕಲ್ಪಿಸುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ಒಂದು ಛಾಯಾ ಅಂತ ಒಂದು ಹೋಟೆಲ್ ಇತ್ತು, ಅಲ್ಲಿ ಒಳ್ಳೆಯ ಟೋಸ್ಟ್ ಮಾಡಿ ಕೊಡ್ತಿದ್ರು, ಅದನ್ನ ತಿನ್ನಾಕ ಬೆಲ್ಲದಾಗಿನ ಸೈಕಲ್ ಬರ್ತೀನಿ. ಅದ್ರ ನಂತರ ಇವತ್ತು ದಿವಸ ಸದಾನಂದ್ ಅನ್ನುವಂತ ಒಂದು ಹೋಟೆಲ್ ಇದೆ, ನಮ್ಮೂರ್ ಸಂಬಂಧಿಕರದು. ಅಲ್ಲಿ ನಾನು ಚಿಕ್ಕವನಿದ್ದಾಗ ₹1 ಕೊಟ್ಟು 3 ಪುರಿ ಮತ್ತು ಬಾಜಿ ತಿಂದನು. ಒಳ್ಳೆ ಚೆನ್ನಾಗಿರ್ತಕ್ಕಂಥ ಹೋಟೆಲು. ಅಲ್ಲಿಯೂ ನೋಡ್ಬೇಕನ್ನುವಂತ ಇವತ್ತು ಬಹಳ ಕೆಲಸಗಳ ಒತ್ತಡದಿಂದ ಅಲ್ಲಿ ಹೋಗಕ್ಕಾಗಲಿಲ್ಲ. ಅದ್ರೊಳಗೆ ಅಲ್ಲಿ ಹೋಗ್ತೀನಿ. ಅದ್ರ ಜೊತೆಗೆ ಕರ್ನಾಟಕ ಒಂದು ಯಾವ್ದೋ ಥಿಯೇಟರ್ ಐತಿ, ಕರ್ನಾಟಕ ಯಾವ್ದೋ ಟಾಕೀಸ್ ಐತಿ, ಅಲ್ಲಿ ಒಬ್ರು ಬೂತಿ ಅನ್ನೋರು ಒಬ್ರು ಹಚ್ಚಿ ಅವಲಕ್ಕಿ ಮಾಡ್ತಿದ್ರು, ಬಹಳ ಒಳ್ಳೆಯ ಅವಲಕ್ಕಿ, ಒಳ್ಳೆ ಅವಲಕ್ಕಿ. ಅದನ್ನು ತಿನ್ನಾಕ ನಾ ಬರ್ತೀನಿ. ಅಂದ್ರ ಬೂತಿ ಅವರ ಅವಲಕ್ಕಿ ತಿನ್ನಾಕ ಬರ್ತೀನಿ, ಕಲಬುರ್ಗಿ ಕರ್ದಲ್ ತಿನ್ನಾಕ ಬರ್ತೀನಿ, ಮುಂದ ಇವು ಸದಾನಂದ ಅವ್ರದ ಪುರಿ ಬಾಜಿ ತಿನ್ನಾಕ ಬರ್ತೀನಿ, ಇವು ಬಾಬು ಯಾರು ಛಾಯಾದಾಗಿಂದ ಟೋಸ್ಟ್ ತಿನ್ನಾಕ ಬರ್ತೀನಿ. ಇನ್ನು ಮುಂದೆ ಹಂಗ ಯಾರು ಕರೆದ್ರು ನಾ ಬರ್ತಾನ, ನನ್ನ ಲೈಫ್ ನ ಎಂಜಾಯ್ ಮಾಡ್ತಾನ, ಬರ್ತಾನ. ಗೋಕಾಕ್ ಬರುವಂತದ್ದು ಈಗ ಸರ್ ನೀವು ಮುಂಚೆ ತಿನ್ನೋದಕ್ಕೆ ಹಿಂಗ ಸುಮ್ಮನೆ ಪಿಕ್ಚರ್ ನೋಡಾಕ ತಿನ್ನೋದಕ್ಕೆ ಉಣ್ಣೋದಕ್ಕೆ ಬರ್ತಿದ್ವಿ. ರಾಜಕೀಯವಾಗಿ ಏನಾರ ಒಂದು ಏನಾರ ಮಾಡ್ಬೇಕಂತ ರಾಜಕಾರಣ ನಿಂತ ನೀರಲ್ಲ, ಹರಿತಿರುವಂತ ನೀರು. ಪ್ರಸಂಗ ಬಂದಂತ ಸಂದರ್ಭದಲ್ಲಿ ತನ್ನ ಏರಿಳಿತಗಳನ್ನ ಅದು ಕಂಡುಕೊಳ್ತದ, ನಿರ್ಣಯ ಮಾಡ್ತದೆ.